ಮಕ್ಕಳೇ, ಇವತ್ತು ನಿಮಗೆ ಯಶೋಧರೆ ಎಂಬ ಪಾಠವನ್ನು ಪ್ರಾರಂಭ ಮಾಡ್ತಿದ್ದೇನೆ. ಮೊದಲಿಗೆ ಏನು ಮಾಡೋಣಪ್ಪ, ಪ್ರವೇಶವನ್ನು ನೋಡೋಣ. ಈ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನಾಟಕವು ಒಂದು. ಈ ನಾಟಕಗಳಲ್ಲಿ ಎಷ್ಟು ಪ್ರಕಾರಪ್ಪ ಅಂದರೆ 2 ಪ್ರಕಾರವಾಗಿ ಬರ್ತವೆ. ಒಂದು ಐತಿಹಾಸಿಕ ಪ್ರಕಾರ, ಒಂದು ಸಾಮಾಜಿಕ ಬರ್ತದೆ. ಐತಿಹಾಸಿಕ ಅಂದರೆ ಏನಪ್ಪ ಅಂದರೆ, ಹಿಂದೆ ನಮ್ಮ ರಾಜರು ಏನೇನು ಅವರ ಶೌರ್ಯವನ್ನು ಅವರ ಯುದ್ಧವನ್ನು ಪ್ರದರ್ಶಿಸಬಹುದು. ಒಟ್ಟು ಅವರ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆಗೆ ನಾಟಕಕ್ಕೆ ನಾವೇನಂತೀವಿ, ಐತಿಹಾಸಿಕ ನಾಟಕ ಅಂತ ಕರಿತೀವಿ. ಇನ್ನು ಸಾಮಾಜಿಕ ನಾಟಕ ಅಂದರೆ ಸಮಾಜದಲ್ಲಿ ಆಗು ಹೋಗುಗಳನ್ನು ಪ್ರಕಟಣೆ ಮಾಡುವಂಥ ನಾಟಕಗಳಿಗೆ ನಾವೇನಂತೀವಿ, ಸಾಮಾಜಿಕ ನಾಟಕಗಳು ಅಂತ ಕರಿತೀವಿ. ಈ ಒಂದು ನಾಟಕದಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಯಶೋಧರೆ ಒಂದು ಆಕೆ ಗಂಡ ಬಿಟ್ಟು ಹೋದ್ಮೇಲೆ ಆಕೆ ಪರಿಸ್ಥಿತಿ ಹೆಂಗಾಗ್ತದೆ, ಆಕೆ ದುಃಖ, ಆತಂಕ, ಭಯ ಮತ್ತು ಮಾನಸಿಕ ತುಮುಲಗಳನ್ನು ಈ ನಾಟಕದಲ್ಲಿ ಪ್ರೇಕ್ಷಕರ ಮನ ಮುಟ್ಟುವಂತೆ ಮನೋಜ್ಞವಾಗಿ ಇಲ್ಲಿ ಚಿತ್ರಿಸಲಾಗಿದೆ. ಇಲ್ಲಿ ನೋಡ್ರಿ, ಯಶೋಧರೆ ಪಟದ ಅಡಿಗೆ ತಲೆಯಿಟ್ಟು ದುಃಖಿಸುವಳು. ರಾಹುಲನು ಹೂಗಳನ್ನು ತೆಗೆದು ಪೀಠದ ಮೇಲೆ ಹಾಕುವನು. ತಾಯಿಯ ಹೆರಡಿಗೆ ಒಂದು ಹೂವನ್ನಿಟ್ಟು ಸೊಗಸು ನೀಡುವನು. ತಾಯಿ ಹೆರಡಿಗೆ ಏನು ಮಾಡ್ತಾನ, ಒಂದು ಹೂವನ್ನಿಟ್ಟು ಸಂತೋಷ ಪಡಿಸ್ತಾನ. ಆಗ ರಾಜನು ಅಂಬಿಕೆಯು ಏನು ಮಾಡ್ತಾರ, ಬರ್ತಾರ. ರಾಜ, ಅಮ್ಮಾಜಿ ಬಂದಿಯೇನು? ರಾಜ ಏನಂತಾನ, ಅಮ್ಮಾಜಿ ನಾ ಬಂದಿಯೇನು ಅಂತ ಹೇಳ್ತಾನ. ಯಶೋಧರೆ ಎದ್ದು ಬಂದು ನಮಸ್ಕರಿಸಿ ಪೀಠವನ್ನು ಕೊಳ್ಳಬೇಕು. ಯಶೋಧರೆ ಏನು ಮಾಡ್ತಾಳ, ತನ್ನ ಮಾವನಿಗೆ ನಮಸ್ಕಾರ ಮಾಡಿ ಬನ್ನಿ ಕೂತ್ಕೊಳ್ರಿ ಅಂತ ಹೇಳಿ ಏನು ಮಾಡ್ತಾನ, ಪೀಠವನ್ನು ಕೊಳ್ಬೇಕಂದ್ರೆ ನೀವು ಕೂತ್ಕೊಳ್ರಿ ಅಂತ ಹೇಳಿ ಎದ್ದು ನಿಂತು ನಮಸ್ಕಾರ ಮಾಡಿ ಎದ್ದು ಕೂತ್ಕೊಳ್ರಿ ಅಂತ ಹೇಳಿ ಹೇಳ್ತಾ.